ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಲೈಫ್ ಆನ್ ಎ ಪ್ಲೇಟ್ ಆ್ಯಂಡ್ ಪ್ಲ್ಯಾಂಟ್ಸ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಹಸಿಮೆಣ್ಸಿನ್ಕಾಯಿನಲ್ಲಿ ಸ್ವಲ್ಪ ಸ್ವೀಟ್ ಇರತಕ್ಕಂಥ ಖಾರ ಚಟ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಚಟ್ನಿನ ಮಾಡಿಟ್ಕೊಂಡ್ರೆ 15 ದಿವಸವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ನೀವು. ಈ ಚಟ್ನಿನ ಮಾಡಿಟ್ಕೊಂಡ್ರೆ ನೀವು ಅರ್ಜೆಂಟಾಗಿ ಚಪಾತಿ ರೊಟ್ಟಿ ಇದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಮತ್ತು ಒಂದು ಸಲ ಪಲ್ಯಕ್ಕೆ ಇದಕ್ಕೆಲ್ಲ ಹಾಕ್ಕೋಬೋದು ನೀವು. ಹಸಿಮೆಣ್ಸಿನ್ಕಾಯಿ ಖಾರ ಇಷ್ಟಪಡೋರು ಖಂಡಿತ ಈ ರೆಸಿಪಿನ ಮಾಡಿಟ್ಕೊಳ್ಳಿ. ಮೊದಲಿಗೆ ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಒಂದು 1/4 kg ಆಗೋಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಅದು ತೊಟ್ಟೆಲ್ಲ ತೆಗೆದು ಇಟ್ಕೊಂಡ್ಬಿಡಿ. ಇಲ್ಲ ಅಂತಂದರೆ ಎಣ್ಣೆಗೆ ಹಾಕಿದ್ರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಆದರೆ ಸ್ವಲ್ಪ ದೊಡ್ಡ ತೊಗೊಳ್ರಿ. ಅದಾದರೆ ಖಾರ ಮೀಡಿಯಮ್ ಆಗಿರುತ್ತೆ. ಚಿಕ್ಕ ಹಸಿರು ಗಿರವಾದರೆ ತುಂಬ ಖಾರ ಇರುತ್ತೆ. ಈ ರೆಸಿಪಿ ಬಂದುಬಿಟ್ಟು ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್, ಆ ಕಡೆ ಮಾಡ್ತಾರಲ್ಲ ಸ್ಪೆಷಲ್, ಆ ಥರ ಟೇಸ್ಟ್ ಬರುತ್ತೆ ಇದು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಫ್ರೈ ಮಾಡಿಟ್ಕೊಳ್ರಿ. ಹಂಗಾದರೆ ಚಟ್ನಿ ತಡೆಯುತ್ತೆ ತುಂಬ ದಿನದವರೆಗೂ. ಹಂಗಾಗ್ಬಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿಯಾಗಿ ಫ್ರೈ ಮಾಡ್ತಾಯಿದ್ದೀನಿ. ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರಿಗೋಸ್ಕರ ಹೇಳ್ತಾ ಇದ್ದೀನಿ. ಮೀಡಿಯಮ್ ಉರಿನಲ್ಲೇ ಚೆನ್ನಾಗಿ ಮೆತ್ತಗೆ ಫ್ರೈ ಮಾಡ್ಕೊಳ್ರಿ. ನಂತರ ಇದಕ್ಕೆ ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕಿಬಿಟ್ಟು ಅದು ಸ್ವಲ್ಪ ನೀಟಾಗಿ ಎಣ್ಣೆನಲ್ಲೇ ಬಾಡಬೇಕು. ಕೊತ್ತಂಬರಿ ಎಲ್ಲ ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷದವರೆಗೂನಾದರೂ ನೀಟಾಗಿ ಬಾಡಿಸ್ಕೊಳ್ರಿ ಎಲ್ಲದನ್ನು. ಆದಮೇಲೆ ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಏನು ಫ್ರೈ ಮಾಡ್ಕೊಂಡ್ರೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿದು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಬೆಲ್ಲ, ಹುಣಸೆಹಣ್ಣು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ ಮಿಕ್ಸಿ ಆಗಿದೆ. ಇವಾಗ ಅದೇ ಹುರಿದಿರ್ತಕ್ಕಂಥ ಬಾಣಲಿನ ತೊಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡ್ಬಿಟ್ಟು ಏನು ಇವಾಗ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ಹಾಕ್ಕೊಂಡು ಚೆನ್ನಾಗಿ ಬಿಡ್ದಲೇ ಮಿಕ್ಸ್ ಮಾಡ್ಕೊಂಡು ಅದು ಕಲರ್ ಚೇಂಜ್ ಆಗೋ ತನಕ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಹುರಿತಾಯಿರಿ. ಒಂದು 5-6 ನಿಮಿಷ ಫ್ರೈ ಮಾಡಿದರೆ ಸಾಕು. ಅದು ಚೆನ್ನಾಗಿ ಒಂದು 15 ದಿವಸ ತಡೆಯುತ್ತೆ. ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇನ್ನೂ ಜಾಸ್ತಿ ದಿನ ತಡೆಯುತ್ತೆ. ಇಲ್ಲ ಹೊರಗಡೆ ಇಡ್ತೀವಿ ಅಂತಂದರೆ ಸಾಕು, ಒಂದು 15 ದಿವಸ ತಡೆಯುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೆ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಚಟ್ನಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಅದು ತಳ ಹತ್ತೋದಿಲ್ಲ, ಆ ಲೆವೆಲಿಗೆ ಬರೋ ತನಕ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಎಣ್ಣೆ ಎಲ್ಲ ಚೆನ್ನಾಗಿ ಹಿಡಿದ್ಬಿಟ್ಟು ಅದು ಟೇಸ್ಟ್ ಚೇಂಜ್ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ, ಮತ್ತು ಟೇಸ್ಟ್ ಅರೋಮ ಬರುತ್ತೆ ಅದರದ್ದು. ಅಲ್ಲಿ ತನಕ ಮಿಕ್ಸ್ ಮಾಡ್ತಾಯಿರಿ. ಕೈ ಬಿಡ್ದಲ್ಲೇ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ರೆಡಿಯಾಗಿದೆ. ಇದನ್ನು ಒಂದು ಆರಿದ ಮೇಲೆ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಳ್ಳಿ. ತುಂಬ ದಿನದವರೆಗೂ ಯೂಸ್ ಮಾಡ್ಕೋಬೋದು. ಈ ರೆಸಿಪಿ ಇಷ್ಟ ಆಗಿದರೆ ನಿಮಗೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ನೆಕ್ಸ್ಟು ಬೇರೆ ಥರ ರೆಸಿಪಿನ ನಾನು ಶೇರ್ ಮಾಡ್ತಾ ಇರ್ತೀನಿ.